ದೇಶದ ಮಾಜಿ ಪ್ರಧಾನಿಗಳಾಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ದೇಶ ಕಂಡಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ರಾಜಕೀಯ ಮುತ್ಸದ್ದಿ, ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಬದಲಾವಣೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಗಲಿಕೆ ತುಂಬಲಾರದ ನಷ್ಟವನ್ನು ದೇಶಕ್ಕೆ ಉಂಟು ಮಾಡಿರುವಂತಹದ್ದು. ಅವರ ಅರ್ಥಶಾಸ್ತ್ರಜ್ಞದ ವಿಚಾರಗಳು ಕೇವಲ ನಮ್ಮ ದೇಶಕ್ಕಲ್ಲ, ಇಡೀ ಪ್ರಪಂಚವೇ ಅದನ್ನು ಒಪ್ಪಿಕೊಳ್ಳುವಂತಹದ್ದು. ಬರಾಕ್ ಒಬಾಮಾ ಕೂಡ ಅವರು ನನ್ನ ಗುರು ಅಂತೇಳಿ ಭಾವಿಸ್ಕೊಂಡು ಬಂದಂತಹ ಅವರು. ಹಾಗೆ ನಮ್ಮ ದೇಶದಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದಾಗ ಇವರು ಮಂತ್ರಿಗಳಾಗಿ ಬಹುದೊಡ್ಡ ಬದಲಾವಣೆಯನ್ನು ತರುವಂತಹ ಕೆಲಸ. ಈ LPG ಅಂತೀವಿ, ಲಿಬರಲೈಜೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಜೇಷನ್, ಇದನ್ನು ಮಾದರಿಯಾಗಿ ಇಟ್ಕೊಂಡು ಹೊತ್ತು ಕೊಟ್ಟು ಇವತ್ತು ಆರ್ಥಿಕ ಸುಧಾರಣೆಯನ್ನು ತರುವಂತಹ ದೊಡ್ಡ ಕೆಲಸವನ್ನು ಅವರು ಮಾಡಿದ್ರು. ಇವತ್ತು ನರೇಗಾ, ಇವತ್ತು MNG ನರೇಗಾ ಅಂತ ಏನು ಕರೀತಾರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಅದರ ಪರಿಕಲ್ಪನೆಯನ್ನು ಇಟ್ಕೊಂಡು ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು, ಜನಗಳಿಗೆ ಆರ್ಥಿಕ ಸಬಲತೆ ಬರಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಅದನ್ನು ಜಾರಿಗೊಳಿಸಿದಂಥ ಕೀರ್ತಿ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುವಂತಹದ್ದು. ಜೊತೆಗೆ ವಿಜ್ಞಾನ, ಅಣುಕ್ಷೇತ್ರ, ಇದರಲ್ಲಿ ಅನೇಕವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿ. ಅವರನ್ನು ಹೆಚ್ಚು ಜ್ಞಾಪಿಸಿಕೊಳ್ಳುವಂಥದ್ದು ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅನ್ನುವಂಥ ಹೆಸರಿನಿಂದ ಅವ್ರನ್ನ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಒಂದು ಸರಳ ಜೀವನವನ್ನು ಸಾಗಿಸಿ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿಯಾಗಿ ಉತ್ತಮ ಕೊಡುಗೆಯನ್ನು ಕೊಡುವಂತಹ, ಅದು 2 ಟರ್ಮ್ 10 ವರ್ಷಗಳ ಕಾಲ ನಿರಂತರವಾಗಿ ಅವರು ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶದ ಸೇವೆಯನ್ನು ಮಾಡಿ ನಮ್ಮ ದೇಶದ ಪ್ರಗತಿಗೆ ಬಹಳಷ್ಟು ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಕೊಡುಗೆಗಳು, ಅವರು ಮಾಡಿರುವ ಸಾಧನೆಗಳು ಮುಂದಿನ ಪೀಳಿಗೆಗೂ ಕೂಡ ಅವು ಆದರ್ಶ ಆಗಿರುವಂಥದ್ದು, ಮಾದರಿಯಾಗಿರುವಂಥದ್ದು. ಮುಂದಿನ ರಾಜಕೀಯ ಕೆಲಸಗಳಿಗೂ ಕೂಡ ಅವು ಆದರ್ಶವಾಗಿ ಮುನ್ನಡೆಸ್ಕೊಂಡು ಹೋಗಬೇಕಾಗಿರುವಂಥದ್ದು ಅನ್ನುವ ಮಾತನ್ನು ಸ್ಮರಿಸ್ಕೊಳ್ಬೇಕಾಗಿದೆ. ಅವರ ಅಗಲಿಕೆ ಕೇವಲ ಅವರ ಕುಟುಂಬಕ್ಕಷ್ಟೇ ಅದು ಸೀಮಿತ ನೋವಲ್ಲ, ಇಡೀ ದೇಶಕ್ಕೆ ಅವರ ಅಗಲಿಕೆ ಅನ್ನುವಂಥ ದುಃಖ ಉಂಟಾಗಿದೆ. ಈ ಸಂದರ್ಭದಲ್ಲಿ ನಾವು ಅವರ ಅಗಲಿಕೆಯ ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ನಮ್ಮ ಶ್ರದ್ಧಾಂಜಲಿಯನ್ನು ಅತ್ಯಂತ ಅಭಿಮಾನದಿಂದ ಅರ್ಪಿಸುವ ಜೊತೆಗೆ ಅವರ ಸೇವೆಯನ್ನು ಸ್ಮರಿಸಿಕೊಳ್ಳೋಣ. ಅವರ ಕುಟುಂಬದವರಿಗೆ ಅವರ ಅಗಲಿಕೆಯ ದುಃಖದ ನೋವನ್ನು ಹೋಗಲಾಡಿಸುವಂಥ ಶಕ್ತಿ ಭಗವಂತ ಅನುಗ್ರಹಿಸಿ ಅಂತ ಹಾರೈಸ್ತೇನೆ. ಮಠಕ್ಕೂ ಏನು ಸಂಬಂಧ? ಮಠ ಜೊತೆ ಸಂಪರ್ಕದಲ್ಲಿದ್ರಾ? ಇಲ್ಲ, ಮಠಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಆದರೆ ಯಾರು ಬರಬೇಕು ಅನ್ನೋ ಪ್ರಶ್ನೆ ಅಲ್ಲ, ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕೇ ಹೊರತು ಮಿಕ್ಕಿದ್ದು ಯಾವುದನ್ನು ನಾವು ಭಾವಿಸಬಾರ್ದು. ನಾವು ಮಠಕ್ಕೆ ಲೆಟರ್ ಕಳಿಸಿದ್ದೀವಿ, ಇವತ್ತು ಕಳಿಸಿ ಸಂತಾಪ ಸೂಚಕ ಪತ್ರವನ್ನು ಬರೆದಿದ್ದೀವಿ.